ಕೊಲೆ ಕೇಸಲ್ಲಿ ದರ್ಶನ್ಗೆ ಈಗ ಲಿಂಕ್ ಇದೆ ಅಂತ ಹೇಳಿ ಆರೋಪಿಗಳೇ ಬಾಯ್ ಬಿಟ್ಟಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸೊ ಇಲ್ಲಿ ಬೇಕು ಅಂತಲೇ ದರ್ಶನ್ ಅವರನ್ನ ಸಿಕ್ಕಾಕ್ಸೋ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ, ಅಥವಾ ಬರೀ ಕಿಡ್ನಾಪ್ ಮಾಡಿ ಹೆದರಿಸಿ ಅಂತ ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಆತನನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹೊಡೆಯುವಂತ ಟೈಮ್ನಲ್ಲಿ ಅಕಸ್ಮಾತ್ ಆಗಿ ಆತೇನಾದ್ರೂ ಸತ್ ಹೋದ, ಸೊ ಹಾಗಾಗಿ ಆತನ ಶವವನ್ನ ಎಸ್ತ್ ಹೋದ್ರ ಅನ್ನೋದು ಈಗಿರುವಂತ ಹಲವಾರು ಪ್ರಶ್ನೆಗಳು. ಅದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದ್ರೆ ತನಿಖೆ ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕಾಗತ್ತೆ. ಅಕಸ್ಮಾತ್ ಇಲ್ಲಿ ದರ್ಶನ್ ಪಾತ್ರ ಇದ್ದಿದ್ದೇ ಆದ್ರೆ ಕಾನೂನು ರೀತಿಯಲ್ಲಿ ಕ್ರಮಗಳು ಅಫ್ಕೋರ್ಸ್ ಮುಂದೆ ಆಗೇ ಆಗುತ್ತೆ. ಮೇಲೋಟಕ್ಕಂತೂ ದರ್ಶನ್ ಪಾಲ್ಗೊಳ್ಳುವಿಕೆ ಇದರಲ್ಲಿ ಇದೆ ಅಂತ ಸಂಶಯಗಳು ಪೊಲೀಸರಿಗೆ ಗೊತ್ತಾಗಿದೆ. ಕಾರಣ ಆರೋಪಿಗಳು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ದರ್ಶನ್ ಮುಂದೆನೆ ನಾವು ಹಲ್ಲೆ ಮಾಡಿದ್ವಿ, ಕೊಂದಾಕಿದ್ವಿ ಅಂತ ಹೇಳಿರೋದು. ಕಾಲ್ ಲಿಸ್ಟ್ ಕೂಡ ಹೇಳ್ತಾ ಇದೆಯಂತೆ ಆರೋಪಿಗಳ ಜೊತೆಯಲ್ಲಿ ದರ್ಶನ್ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಿದ್ದು, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು. ಸೊ ಈ ಎಲ್ಲ ಆಧಾರದ ಮೇಲೆನೆ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಎವಿಡೆನ್ಸ್ ಇಲ್ಲದೆ ಯಾರೋ ಒಬ್ರು ಯಾವುದೋ ಸೆಲೆಬ್ರಿಟಿ ಹೆಸರು ಹೇಳ್ತಾರೆ ಅಂದ ತಕ್ಷಣ ಅಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸೋದು ಬೇರೆ ಆಗುತ್ತೆ. ಹಂತವಾಗಿ ಈ ತರ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಸ್ಟ್ರಾಂಗ್ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಇಲ್ಲಿ ಸಿಕ್ಕಿರುತ್ತೆ ಪೊಲೀಸರಿಗೆ. ಅದಕ್ಕೋಸ್ಕರನೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾ ಇರೋದು. ಇನ್ನೇನು ಕೆಲವೇ ಹೊತ್ತಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕರ್ಕೊಂಡ್ ಬರ್ತಾರೆ ಬೆಂಗಳೂರಿಗೆ ದರ್ಶನ್ ಅವರನ್ನ. ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಸಾರ್ವಜನಿಕರು ಸೇರ್ತಾ ಇದ್ದಾರೆ, ದರ್ಶನ್ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ವಿಚಾರಣೆ ಮಾಡ್ತಾರಾ ಅಥವಾ ಅಜ್ಞಾತ ಸ್ಥಳಕ್ಕೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಬರೀ ಅಶ್ಲೀಲವಾಗಿ ಮೆಸೇಜ್ ಮಾಡ್ದ, ಫೋಟೋಸ್ ಕಳಿಸ್ತಾ ಅಂತ ಹೇಳಿದ ಕಾರಣಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆಯ್ತಾ ಅಥವಾ ಹಿಂದೆ ಅಸಲಿ ಕಾರಣಗಳು ಏನಾದ್ರೂ ಬೇರೆ ಇದೆಯಾ ಅನ್ನೋದು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಎಂಟನೇ ತಾರೀಕು ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಕೊಲೆಯಾಗಿತ್ತು. ಚಿತ್ರದುರ್ಗ ಮೂಲದ ವ್ಯಕ್ತಿ, ಈತನಿಗೆ 30 ರಿಂದ 35 ವರ್ಷ. ಅಪರಿಚಿತ ಶವವಾಗಿ ಈತ ಸಿಗ್ತಾನೆ. 9ನೇ ತಾರೀಕು ನೋಡಿದಾಗ ಬೀದಿ ನಾಯಿಗಳು ಈತ ಶವವನ್ನ ಎಳೆದಾಡ್ತಾ ಇರ್ತಾವೆ. ಸ್ಥಳೀಯರೊಬ್ರು ಕಂಪ್ಲೇಂಟ್ ಕೊಡ್ತಾರೆ, ಅಪರಿಚಿತ ಶವ ಇಲ್ಲಿ ಸಿಕ್ಕಿದೆ, ಕೊಲೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಾರಣ ಆತನ ದೇಹದ ಮೇಲೆ ಗಾಯದ ಗುರುತುಗಳಿದೆ ಅಂತ ಹೇಳಿ ತನಿಖೆಗೆ ಇಳಿದಾಗ 3 ಗಿರಿನಗರದ ಆರೋಪಿಗಳು ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗ್ತಾರೆ. ವಿಚಾರಣೆ ಮಾಡಿದಾಗ ಹೌದು ನಾವೇ ಕೊಲೆ ಮಾಡಿದ್ದು, ಆದ್ರೆ ಹಣಕಾಸಿನ ವಿಷಯವಾಗಿ ನಮ್ಗೆ ಜಗಳ ಆಗಿತ್ತು, ಮನಸ್ತಾಪ ಬಂದಿತ್ತು, ಅದಕ್ಕೆ ನಾವು ಕೊಲೆ ಮಾಡ್ಬಿಟ್ವಿ ಅಂತ ಹೇಳ್ಕೊಂಡಿರ್ತಾರೆ. ಆದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ, ಎಲ್ಲೋ ಮಿಸ್ ಹೊಡಿತಿದೆ ಅಂತ ಹೇಳಿ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡಿದಾಗ, ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಬಾಯ್ ಬಿಟ್ಟಿದ್ದು ನೇರವಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರನ್ನ. ದರ್ಶನ್ ಕೂಡ ಇದ್ರು, ಆತನನ್ನ ಕಿಡ್ನಾಪ್ ಮಾಡಿ ನಾವು ಕರ್ಕೊಂಡು ಬಂದು ಹಲ್ಲೆ ಮಾಡಿದಾಗ, ಕೊಲೆ ಮಾಡಿದಾಗ ಅಂತ ಹೇಳಿ ರೇಣುಕಾ ಸ್ವಾಮಿ ಕೊಲೆ ಮಾಡಿದಂತ ಆರೋಪಿಗಳು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ ಕಾಲ್ ಹಿಸ್ಟ್ರಿನೂ ಕೂಡ ಹೇಳ್ತಾ ಇದೆಯಂತೆ. ಆರೋಪಿ ಜೊತೆಗೆ ದರ್ಶನ್ ನಿರಂತರವಾಗಿ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು, ಮಾತಾಡ್ತಾ ಇದ್ದಿದ್ದು. ಈ ಎಲ್ಲ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವ್ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬರಲಾಗುತ್ತೆ. ದರ್ಶನ್ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವ್ರ ಫ್ಯಾನ್ಸ್ ಬರ್ತಾ ಇದ್ದಾರೆ, ಸಾರ್ವಜನಿಕರು ಬರ್ತಾ ಇದ್ದಾರೆ, ಗಾಬರಿಗೊಂಡಿದ್ದಾರೆ. ಎಲ್ಲಿ ಏನ್ ಆಗ್ತಾ ಇದೆ, ದರ್ಶನ್ ಹೆಸರು ಯಾಕೆ ಕೇಳಿ ಬರ್ತಾ ಇದೆ, ಪದೇ ಪದೇ ದರ್ಶನ್ ಮೇಲೆ ಯಾರಾದ್ರೂ ಪಿತೂರಿ ಮಾಡ್ತಾ ಇದ್ದಾರಾ? ಹ್ಯೂಜ್ ಫ್ಯಾನ್ ಬೇಸ್ ಇರೋದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಸ್ಯಾಂಡಲ್ವುಡ್ ನಲ್ಲಿ ನಾವು ಗಮನಿಸ್ದಂಗೆ ದರ್ಶನ್ ಅವರಿಗೆ ಇರುವಷ್ಟು ಅಭಿಮಾನಿ ಬಳಗ ಬೇರೆ ನಟ ನಟಿಯರಿಗೆ ಇಲ್ಲ. ಹ್ಯೂಜ್ ಫ್ಯಾನ್ ಬೇಸ್ ಇದೆ ದರ್ಶನ್ಗೆ. ಸೊ ಈ ತರದ ವಿಚಾರಗಳು ಹೊರಗೆ ಬಂದಾಗ, ಅಂದ್ರೆ ಈಗ ಸಾಂಸಾರಿಕ ಜೀವನದಲ್ಲಿ ಒಂದಿಷ್ಟು ಗಲಿಬಿಲಿ ಆಯ್ತು, ಹೆಂಡತಿಗೆ ಹೊಡೆದ್ರು, ಆ ಟೈಮ್ನಲ್ಲೂ ಜೈಲಿಗೆ ಹೋಗಿದ್ರು. ಸೊ ಅದೆಲ್ಲ ಮಾಮೂಲಿ ಇದ್ದಿದೆ ಅಂತ ಫ್ಯಾನ್ಸ್ ಅವ್ರ ಸಪೋರ್ಟಿಗೆ ನಿಂತರು ಆ ಟೈಮ್ನಲ್ಲಿ. ಇನ್ನೊಂದ್ ಕಡೆ ಹಣಕಾಸಿನ ವಿಷಯವಾಗಿ ಫ್ರೆಂಡ್ಸ್ ಜೊತೆ ಕಿರಿಕಾಯ್ತು, ಅದು ಮಾಮೂಲಿ, ನಡೆಯುತ್ತೆ ಅವೆಲ್ಲ.
ಆದ್ರೆ ಪಿತೂರಿ ಮಾತ್ರ ಪದೇ ಪದೇ ದರ್ಶನ್ ಮೇಲೆ ಆಗ್ತಿದೆ ಅಂತ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳನ್ನ ಮಾಡ್ತಾನೆ ಇರ್ತಾರೆ. ಇದೆಲ್ಲವನ್ನು ಮೀರಿ ದರ್ಶನ್ ಅಂದ್ರೆ ಒಂದು ಕರುಣಾಮಯಿ, ಯಾರೇ ಹೋದ್ರೂ ಕೂಡ ಸಹಾಯ ಹಸ್ತವನ್ನ ಚಾಚ್ತಾರೆ, ಹೆಲ್ಪ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಫ್ಯಾನ್ಸ್ ಅವ್ರನ್ನ ಇಷ್ಟಪಡೋದು ಕೂಡ. ಬಟ್ ಈ ತರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾಲ್ಗೊಂಡಿದ್ದಾರೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂಗೆ, ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದ್ದಂಗೆ ಅವರ ಅಭಿಮಾನಿಗಳಲ್ಲಿ ಆತಂಕ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ಏನ್ ಮಿಸ್ ಹೊಡೆದಿದೆ? ದರ್ಶನ್ ನಿಜವಾಗ್ಲೂ ಕೊಲೆ ಮಾಡಿಸಿದ್ರ, ಸುಪಾರಿ ಕೊಡ್ಸಿದ್ರ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.